श्रीराम जय जय राम। श्रीराम जय जय राम। श्रीराम जय जय राम। ಗಂಗಾ ನದಿಯ ತೀರದಲ್ಲಿ ಜಗತ್ತಿನ ಅತಿ ಪ್ರಾಚೀನ ಕ್ಷೇತ್ರ ಶಿವನ ತ್ರಿಶೂಲದ ಮೇಲೆ ನಿಂತಿರುವ ಪಾವನ ಭೂಮಿ ಕಾಶಿ. ಈಗ ನಮ್ಮ ಕಾಲೇಜಿನ ಈ ಆಡಿಟೋರಿಯಂನಿಂದ ಕಾಶಿ ಕ್ಷೇತ್ರಕ್ಕೆ ಪ್ರಯಾಣ ಮಾಡೋಣ. ಅಲ್ಲಿ ಶ್ರೀರಾಮನ ಅನನ್ಯ ಭಕ್ತ ತುಳಸಿದಾಸರಿದ್ದಾರೆ. ರಾಮನನ್ನು ನೋಡಲು ಈ ಭಕ್ತ ಎಷ್ಟು ಕಾತರದಿಂದ ಕಾಯುತ್ತಲಿದ್ದರು ಎಂದರೆ, ಯಾರೇ ಯಾವುದೇ ಕ್ಷಣ ಬಂದು ನಿನಗೇನು ಬೇಕು ಎಂದು ಕೇಳಿದರೂ ಆತನ ಉತ್ತರ ಒಂದೇ ಆಗಿರುತ್ತಿತ್ತು, ನನಗೆ ರಾಮ ಬೇಕು. ಅಂತಹ ನಿಜ ಭಕ್ತನ ಕಥೆಯನ್ನು ಈಗ ನೋಡೋಣ. श्रीराम जय राम श्रीराम जय जय राम श्रीराम जय जय राम श्रीराम जय जय राम श्रीराम जय जय राम। सर्वजपफलं श्री सीताराम परब्रह्म पादारविन्दार्पणमस्तु। ಭಕ್ತೋತ್ತಮ, ನಿನಗೆ ತಿಳಿಯದೆಯೇ ನೀನು ನನ್ನ ಮೇಲೆ ಎಷ್ಟು ದೊಡ್ಡ ಉಪಕಾರವನ್ನು ಮಾಡಿರುವೆ ಗೊತ್ತೇ? ನೀನು ನೋಡುತ್ತಿರುವ ಹಾಗೆ ನನ್ನದು ಪ್ರೇತ ಶರೀರ. ಆತ್ಮಹತ್ಯೆಯಂತಹ ಅಕಾಲಿಕ ಮರಣವು ಹೊಂದಿದ ಜೀವಿಗಳಿಗೆ ಈ ಪ್ರೇತ ಶರೀರ ದೊರಕುವುದು. ಈ ಶರೀರದಲ್ಲಿ ಸಾಮಾನ್ಯ ಮನುಷ್ಯರಂತೆಯೇ ಹಸಿವು, ಬಾಯಾರಿಕೆ ಅತಿ ಹೆಚ್ಚಿರುವುದು. ಆದರೆ ಮನುಷ್ಯರಂತೆ ನಾನು ಆಹಾರವನ್ನು, ನೀರನ್ನು ನಾನೇ ತೆಗೆದುಕೊಳ್ಳಲು ಸಾಧ್ಯವಿರಲಿಲ್ಲ. ನನ್ನ ಹೆಸರನ್ನು ಹೇಳಿ ಇಟ್ಟ ಆಹಾರ ಮಾತ್ರ ನನಗೆ ಸಿಗುತ್ತಿತ್ತು. ಹೀಗೆ ಹಸಿವು, ಬಾಯಾರಿಕೆಯಿಂದ ಈ ಪ್ರೇತ ಶರೀರದಲ್ಲಿ ನಾನು ಹಲವು ವರ್ಷಗಳಿಂದ ಬಳಲುತ್ತಿದ್ದೆ. ಆದರೆ ಭಗವಂತ ನನಗಾಗಿ ನಿನ್ನಂತಹ ಒಬ್ಬ ಭಕ್ತನನ್ನು ಕಳಿಸಿಕೊಟ್ಟ. ನೀನು ಪ್ರತಿನಿತ್ಯ ಜಪ ಮಾಡಿ ಅದರ ಫಲವನ್ನು ನೀರಿನಲ್ಲಿ ಮಿಶ್ರಿತವಾಗಿ ಈ ಮರದ ಬುಡದಲ್ಲಿ ಬಿಡುತ್ತಿದ್ದೆ. ಇದೇ ಮರದ ಬುಡದಲ್ಲಿದ್ದ ನನ್ನ ಮೇಲೆ ಆ ನೀರು ಬಿದ್ದ ಮಾತ್ರದಿಂದಲೇ ಇಂದು ನನಗೆ ಈ ಪ್ರೇತ ಶರೀರದಿಂದ ಮುಕ್ತಿ ಸಿಗುತ್ತಿದೆ. ನಿನ್ನ ಜಪದ ಫಲ ಅಷ್ಟೂ ಹೆಚ್ಚಿದೆ. ಗೊತ್ತಿಲ್ಲದೆ ಆದರೂ ನನಗೆ ನೀನು ಉಪಕಾರವನ್ನು ಮಾಡಿರುವೆ. ಹಾಗಾಗಿ ನಿನಗೆ ಪ್ರತ್ಯುಪಕಾರ ಮಾಡುವುದು ನನ್ನ ಕರ್ತವ್ಯ. ನಿನಗೇನು ಬೇಕು ಕೇಳು. ಪ್ರಭು ಶ್ರೀರಾಮನ ನಾಮದಲ್ಲಿ ಅಷ್ಟು ಶಕ್ತಿ ಇದೆ. ಆ ನಾಮದ ಫಲ ನೀರಿನಲ್ಲಿ ಮಿಶ್ರಿತವಾದರೂ ನಿನ್ನಂತಹ ಹಲವಾರು ಜೀವಿಗಳನ್ನು ಮುಕ್ತಗೊಳಿಸುವ ಸಾಮರ್ಥ್ಯ ಅದರಲ್ಲಿದೆ. ನನಗೇನು ಬೇಕು ಎಂದು ನೀನು ಕೇಳುತ್ತಿರುವೆ. ನನಗೆ ಬೇಕಿರುವುದು ಒಂದೇ, ಶ್ರೀರಾಮ ದರ್ಶನ. ಅವನ ಸಾಕ್ಷಾತ್ಕಾರವನ್ನು ಪಡೆಯಲು ನನ್ನ ಈ ಕಣ್ಣುಗಳು ಬಳಲುತ್ತಿವೆ. ನನ್ನ ನಿಲುಕಿಗೆ ಸಿಗುವಂತೆನಾದರೂ ಕೇಳುವೆ ಎಂದರೆ ರಾಮ ದರ್ಶನವನ್ನು ಕೇಳುವೆಯಲ್ಲ. ಶ್ರೀರಾಮ ಶುದ್ಧ ಪರಬ್ರಹ್ಮ ತತ್ವ. ಅವನ ಸಾಕ್ಷಾತ್ಕಾರ ಪಡೆಯುವುದು ನನಗೂ ಅಸಾಧ್ಯ. ಬೇರೆ ಏನಾದರೂ ಕೇಳು. ನನಗೇನು ಬೇಕು ಅದನ್ನು ಕೊಡುವೆ ಎಂದೆ. ನನಗೆ ಬೇಕಿರುವುದು ರಾಮ ಮಾತ್ರ. ಆತನನ್ನು ಬಿಟ್ಟು ನನಗೆ ಬೇರೆ ಏನೂ ಬೇಡ. ಓಹೋ, ಒಳ್ಳೆ ಸಂಕಟದ ವಿಷಯವಾಯಿತಲ್ಲ. ಸರಿ, ರಾಮನ ಬಳಿಯಂತೂ ನಾನು ನಿನ್ನನ್ನು ಕರೆದೊಯ್ಯಲು ಸಾಧ್ಯವಿಲ್ಲ. ಆದರೆ ರಾಮದೂತ, ರಾಮನ ಪರಮ ಭಕ್ತನ ಬಳಿಯಂತೂ ಕರೆದೊಯ್ಯಬಲ್ಲೆ. ಮುಖ್ಯ ಪ್ರಾಣ ಮಾರುತಿ, ಅಂಜನಿ ಪುತ್ರ ಹನುಮಂತನಲ್ಲವೇ ಶ್ರೀರಾಮನ ಪರಮ ಭಕ್ತ. ಎಲ್ಲಿ ಹುಡುಕಬಹುದು ನಾನು ಅವರನ್ನು? ನಿನಗೆ ತಿಳಿದು ಆಶ್ಚರ್ಯವಾಗಬಹುದು. ಹನುಮಂತನನ್ನು ಹುಡುಕಿ ನೀನು ಎಲ್ಲಿಯೂ ಹೋಗಬೇಕಾದ ಅವಶ್ಯಕತೆಯೇ ಇಲ್ಲ. ನೀನು ಪ್ರತಿನಿತ್ಯ ಸಂಜೆ ಶ್ರೀರಾಮನ ಚರಿತ್ರೆಯ ಮೇಲೆ ಪ್ರವಚನವನ್ನು, ಉಪನ್ಯಾಸವನ್ನು ಮಾಡುವೆಯಲ್ಲವೇ? ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತ ಮಸ್ತಕಾಂಜಲಿಂ. ಅಂದರೆ ಎಲ್ಲೆಲ್ಲಿ ಶ್ರೀರಾಮನ ಮನಪೂರ್ವಕ ಕೀರ್ತನೆಗಳು, ಉಪನ್ಯಾಸಗಳು ಶುದ್ಧ ರೂಪದಲ್ಲಿ ನಡೆಯುತ್ತಿವೆಯೋ ಅಲ್ಲೆಲ್ಲ ಹನುಮಂತ ದೇವರು ತಮ್ಮ ಮಸ್ತಕವನ್ನು ಭಾಗಿಸಿ ಅದರ ಶ್ರವಣ ಮಾಡುತ್ತಾರೆ. ಅಂತೆಯೇ ನಿನ್ನ ಅದ್ಭುತ ಉಪನ್ಯಾಸವನ್ನು
ಕೇಳಲು ಸಹ ಮುಖ್ಯ ಪ್ರಾಣದೇವರು ಸ್ವತಃ ಬರುತ್ತಾರೆ. ಆದರೆ ಅವರ ಕಾಂಚನಾದ್ರಿ ಕಮನೀಯ ವಿಗ್ರಹಂ ರೂಪದಲ್ಲ, ಒಬ್ಬ ಕಡು ಬಡವನ ರೂಪದಲ್ಲಿ. ಆತನ ವಸ್ತ್ರ ಅತೀ ಹಳೆಯದಾಗಿರುತ್ತದೆ. ಹಲವು ದಿನಗಳಿಂದ ಸ್ನಾನ ಮಾಡಿಲ್ಲವೆನ್ನುವಂತೆ ತೋರುತ್ತಿರುತ್ತಾನೆ. ಅವನ ಶರೀರವನ್ನು ನೊಣಗಳು ಮುದ್ದಿರುತ್ತವೆ. ಯಾವ ಜನರು ಅವನ ಹತ್ತಿರ ಹೋಗಲು ಬಯಸುವುದಿಲ್ಲ. ಆದರೆ ಆತ ಮಾತ್ರ ನಿನ್ನ ಪ್ರತಿ ಪ್ರವಚನಕ್ಕೂ ಬಂದು ಕುಳಿತುಕೊಳ್ಳುತ್ತಾನೆ. ಕಥಾಶ್ರವಣ ಮಾಡುತ್ತಾ ಭಾವೋದ್ವೇಗದಲ್ಲಿ ಆನಂದ ಬಾಷ್ಪವನ್ನು ಸುರಿಸುತ್ತಾನೆ. ಆತನೇ ಹನುಮ, ಅವನನ್ನು ಬಿಡದಿರು. ಹನುಮನಿಗೆ ಮಾತ್ರ ನಿನ್ನನ್ನು ರಾಮನ ಬಳಿ ಕೊಂಡೊಯ್ಯಲು ಸಾಧ್ಯ. ಶುಭವಾಗಲಿ. ब्रह्म परात्पर राम, कालात्मक परमेश्वर राम. शुद्ध ब्रह्म परात्पर राम, कालात्मक परमेश्वर राम. श्रीमदयोध्या पालक राम, राम राम जय राजा राम, राम राम जय सीताराम. राम राम जय राजा राम, राम राम जय सीताराम. ಕಾಶಿ ವಿಶ್ವನಾಥ ಮಹಾದೇವನಿಗೆ ರಾಮನಾಮವೆಂದರೆ ಅತೀ ಪ್ರಿಯ. ಪ್ರತಿನಿತ್ಯ ಕಾಶಿ ವಿಶ್ವನಾಥನ ಗುಡಿಯಲ್ಲಿ 108 ಬಿಲ್ವಪತ್ರೆಗಳಿಂದ ಅರ್ಚನೆ ಮಾಡಲಾಗುತ್ತದೆ. ಹಾಗೂ ಪ್ರತಿಯೊಂದು ಬಿಲ್ವಪತ್ರೆಯ ಮೇಲೂ ರಾಮನಾಮವನ್ನು ಬರೆಯಲಾಗುತ್ತದೆ. ವಿಷ್ಣು ಸಹಸ್ರನಾಮದ ಅಂತ್ಯದಲ್ಲಿಯೂ ಸಹ ಉಮಾಮಹೇಶ್ವರನು ಒಂದು ಶ್ಲೋಕವನ್ನು ನೀಡಿದ್ದಾನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ, ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಅರ್ಥಾತ್ ಶ್ರೀ ಮಹಾವಿಷ್ಣುವಿನ 1000 ನಾಮಗಳಿಗೆ ಒಂದೇ ಒಂದು ನಾಮ ಸಮಾನವು, ಅದುವೇ ಶ್ರೀರಾಮನಾಮ. ಶ್ರೀರಾಮನಿಗಿಂತಲೂ ಶ್ರೇಷ್ಠವಾದದ್ದು ಬೇರೆ ಯಾವುದಾದರೂ ಇದೆ ಎಂದರೆ ಅದು ಅವನ ನಾಮ ಮಾತ್ರ. ಏಕೆಂದರೆ ಈ ನಾಮವು ನಮಗೆ ಜನನ ಮರಣ ಎನ್ನುವ ಚಕ್ರದಿಂದ ಬಿಡುಗಡೆ ನೀಡುತ್ತದೆ. ಜನನ ಮರಣ ಭಯ ಶೋಕವಿದೂರಂ, ಸಕಲ ಶಾಸ್ತ್ರ ನಿಗಮಾಗಮ ಸಾರಂ, ಪಿಬರೇ ರಾಮರಸಂ. ಶ್ರೀ ಸೀತಾರಾಮ ನಮ್ಮೆಲ್ಲರ ಹೃದಯ ಕಮಲಗಳಲ್ಲಿ ನಮಗೆ ದರ್ಶನ ನೀಡಲಿ. ಸ್ವಸ್ತಿ. ಸ್ವಾಮಿ ನಿಲ್ಲಿ. ಇದೇನು ಮಾಡುತ್ತಿರುವಿರಿ? ನೀವೇಕೆ ನನ್ನ ಬಳಿ ಬರುತ್ತಿರುವಿರಿ? ನನ್ನ ವೇಷಭೂಷಗಳನ್ನು ನೋಡಿ ಹಾಗೂ ನಿಮ್ಮನ್ನು ನೋಡಿಕೊಳ್ಳಿ. ನಿಮ್ಮಂತಹ ಮಹಾಬ್ರಾಹ್ಮಣರು ನನ್ನ ಬಳಿ ಬರಕೂಡದು. ಸ್ವಾಮಿ, ನೀವು ಯಾರು ಎಂದು ನಾನು ಬಲ್ಲೆ. ನಿಮ್ಮ ನಿಜರೂಪದ ದರ್ಶನವನ್ನು ಪಡೆಯಲು ನಾನು ಕಾಯುತ್ತಿರುವೆ. ನಿಮ್ಮಿಂದ ಮಾತ್ರ ನಾನು ನನ್ನ ಪ್ರಭು ಶ್ರೀರಾಮನ ದರ್ಶನವನ್ನು ಪಡೆಯಲು ಸಾಧ್ಯ. ಹೇ ಅಂಜನಿ ಪುತ್ರ, ದಯವಿಟ್ಟು ನಿಮ್ಮ ನಿಜರೂಪದಲ್ಲಿ ಬನ್ನಿ. ನೀವು ಏನು ಹೇಳುತ್ತಿರುವಿರೋ ನನಗಂತೂ ಅರ್ಥವಾಗುತ್ತಿಲ್ಲ. ದಯವಿಟ್ಟು ನನ್ನಿಂದ ದೂರ ಹೋಗಿ. ತಾಯಿ, ಇಲ್ಲಿ ಹನುಮಂತ ದೇವರು ಹೋದದ್ದನ್ನು ನೀನು ನೋಡಿದೆಯೇ? ನೋಡುವುದೇ? ನಾನು ಪೂಜೆ ಮಾಡುತ್ತಿರುವುದೇ ಅವರನ್ನು. ಭಕ್ತ ಶ್ರೇಷ್ಠ, ನಿನ್ನ ಅಪಾರ ಭಕ್ತಿ ನನ್ನನ್ನು ದೂರ ಹೋಗಲು ಬಿಡುವುದೇ? ಭಕ್ತಿವಶ್ಯ ಭಯಾಪಹ, ಅರ್ಥಾತ್ ಭಕ್ತಿಯಿಂದ ಮಾತ್ರ ಭಗವಂತನನ್ನು ವಶಪಡಿಸಿಕೊಳ್ಳಲು ಸಾಧ್ಯ. ನಿನ್ನ ರಾಮಕಥನವನ್ನು ಕೇಳಲು ನನ್ನ ಈ ಕರ್ಣಗಳು ಹಾತೊರೆಯುತ್ತದೆ. ಕೇಳುವಾಗ ಕಣ್ಣಿನಿಂದ ಅಶ್ರು ಸುರಿಯುತ್ತದೆ. ಅಷ್ಟು ಅದ್ಭುತ ಭಾವದಿಂದ ನೀ ಕಥಾವಾಚನವನ್ನು ಮಾಡುತ್ತೀಯೆ. ನಿನಗೆ ಏನು ಬರಬೇಕು ಕೇಳು. ಅಂಜನಿ ಪುತ್ರ ಮಾರುತಿ, ಮುಖ್ಯ ಪ್ರಾಣ, ಭಗವತ್ ಕಾರ್ಯ ಸಾಧಕ, ನಿನ್ನ ದರ್ಶನದಿಂದ ಧನ್ಯನಾದೆನು. ನನ್ನ ನೇತ್ರಗಳು ಚಿರಕಾಲದಿಂದ ಬಯಸುತ್ತಿರುವುದು ಒಂದನ್ನೇ, ಅದುವೇ ಶ್ರೀರಾಮನ ದಿವ್ಯಮಂಗಳ ದರ್ಶನ, ಜಗದಾನಂದಕಾರಕನ ಸಾಕ್ಷಾತ್ಕಾರ, ಪ್ರಣವನಾದ ಸ್ವರೂಪಿ ಪರಬ್ರಹ್ಮರೂಪಿ ಶ್ರೀರಾಮನ ದರ್ಶನವನ್ನು ನನಗೆ ಕರುಣಿಸು ತಂದೆ. ತಥಾಸ್ತು. ಇಗೋ,
ಬ್ರಹ್ಮ ಪರಾತ್ಪರ ರಾಮ ಕಾಲಾತ್ಮಕ ಪರಮೇಶ್ವರ ರಾಮ ಶೇಷಕಲ್ಪ ಸುಖ ನಿದ್ರಿತ ರಾಮ ಬ್ರಹ್ಮಾದ್ಯಮರ ಪ್ರಾರ್ಥಿತ ರಾಮ 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 ಜಯ ರಾಜ ರಾಮ 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 ಜಯ ಸೀತಾರಾಮ ಭಯಹರ ಮಂಗಲ ದಶರಥ ರಾಮ ಜಯ ಜಯ ಮಂಗಲ ಸೀತಾರಾಮ भजे विशेष सुन्दरं समस्त पाप खण्डनं स्वभक्त चित्तरञ्जनं सदैव राममद्वयम् बोलो सियावर रामचंद्र की जय। जटाकलापशोभितं समस्त पापनाशकं स्वभक्त भीतिभञ्जनं भजे राममद्वयम्